ಹಾಯ್ ಎಲ್ರಿಗೂ ಶುಭೋದಯ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈಶ್ವರ್ ಮಂಜುಳಾ. ಬನ್ನಿ, ನಾನು ಇವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಹೋಗೋಣ ಬನ್ನಿ. ಫಸ್ಟ್ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. ಆ ಸಾಸಿವೆ ಹುರ್ಕೋಬೇಕು. ನೋಡಿ, ಹುರಿತಾ ಇದ್ದೀನಿ. ಚಿಟಪಿಟ ಅನ್ಬೇಕದು. ಅದು ಹುರಿದಿದ್ದಾಗಿದೆ. ಹುರ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಾವು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಾನು ಹುರಿದಿದ್ದು. ನೆಕ್ಸ್ಟು ಮೆಂತ್ಯ, ಅದೇ ಅಳತೆ ಒಳಗೆ ಮೆಂತ್ಯ ತೊಗೊಳೋಣ. ನಾನು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕಿ ನೋಡಿ, ಮೆಂತ್ಯನೂ ಅಷ್ಟೇ ಚಿಟಪಟ ಅನ್ನಬೇಕು. ಆ ಮೆಂತ್ಯ ಹುರ್ಕೊಂಡು ನೋಡಿ, ಆ ಥರ ಬ್ರೌನ್ ಕಲರ್ ಬರೋ ಹಾಗೆ ಹುರ್ಕೋಬೇಕು. ಅದು ನಾನು ಹುರ್ಕೊತಾ ಇದ್ದೀನಿ. ಮೆಂತ್ಯ ಹುರ್ಕೊಂಡೆ. ಮೆಂತ್ಯನೂ ಹುರಿದಿದ್ದಾಯಿತು. ಅದರ ಇದು ಬಂತು, ಕಲರ್ ಬಂತು. ನೆಕ್ಸ್ಟು ಅದು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡೆ. ಇವೆರಡೂ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಮೆಂತ್ಯನೂ ಮತ್ತು ಸಾಸಿವೆ ಎರಡೂ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಒಳಗೆ. ನೋಡಿ, ಪೌಡ್ರ್ ಆಗಿದೆ. ಇದು ಮೆಂತ್ಯ ಮತ್ತು ಸಾಸಿವೆ ಪೌಡ್ರು ರೆಡಿ ಆಯಿತು. ನೆಕ್ಸ್ಟ್ ನಾವು ನೋಡಿ, ಇಲ್ಲಿ ರೆಡಿ ಆಗಿದೆ. ಇದು ರೆಡಿ ಆಗಿರೋದಕ್ಕೆ ಒಂದು ಬೌಲಲ್ಲಿ ಅರಿಶಿಣ ತೊಗೊಂಡಿದ್ದೀನಿ. ಇಲ್ಲಿಗೆ ಬಂದೆ ನಾನು. ಇನ್ನು ನಿಂಬೆಹಣ್ಣನ್ನ ಎಲ್ಲ ತೊಳ್ಕೊಂಡಿದ್ದೀನಿ. ಉಗುರು ಬೆಚ್ಚಿರೋ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣುಗಳನ್ನೆಲ್ಲ ಕ್ಲೀನಾಗೆ ಆ ನೀರಿಗೆ ಹಾಕಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಮತ್ತು ಅದರಲ್ಲಿ ಚೆನ್ನಾಗಿ ಇದೆಲ್ಲ ಹೋಗಂಗೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಹಾಕ್ತಾಯಿದ್ದೀನಿ. ಒಂದು 50 ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು. 50 ನಿಂಬೆಹಣ್ಣು ತೊಗೊಂಡು ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಪೂರ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಒಣಬಟ್ಟೆ ಮೇಲೆ ನಾನು ತೊಳೆದು ಎಲ್ಲ ಆ ಒಣಬಟ್ಟೆ ಮೇಲೆ ಹಾಕ್ಕೊಂಡೆ ನಾನು. ಹಾಕ್ಕೊಬೇಕು. ನೋಡಿ, ಆ ಥರ ವಾಶ್ ಮಾಡ್ಕೋಬೇಕು. ಯಾಕಂದರೆ ಒಂಚೂರು ಏನು ಗಲೀಜು ಅದಿರಬಾರ್ದು. ನೋಡಿ, ನಾನು ಒಣಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಆ ಥರ ಎಲ್ಲ ಒಣಬಟ್ಟೆ ಮೇಲೆ ಹಾಕ್ಕೊಂಡೆ. ನೀರೆಲ್ಲ ಹೀರುತ್ತೆ. ಅದು ಆ ಬಟ್ಟೆ ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ನೋಡಿ, ಎಲ್ಲ ಹಣ್ಣುಗಳು ಹಾಕ್ಕೋಬೇಕು. ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಅವರು ಇಂದಲೇ ನಾನು ಕಲ್ತಿರೋದು. ಅವರು ಇದೇ ಥರನೇ ಅವರು ಉಪ್ಪಿನಕಾಯಿ ಹಾಕ್ತಾಯಿದ್ದಿದ್ದು. ಅದೇ ರೀತಿ ನಾನು ಉಪ್ಪಿನಕಾಯಿ ಹಾಕ್ಕೊತೀನಿ. ನೋಡಿ, ಈ ಥರ ಎಲ್ಲ ತೇವಾಂಶ ಇರಬಾರ್ದು. ನೋಡಿ, ಬಟ್ಟೆ ಒಳಗೆಲ್ಲ ವಾಶ್ ಮಾಡಿದ್ದೀನಿ ನಾನು ಆಲ್ರೆಡಿ. ನಾನು ಕಾಟನ್ ಬಟ್ಟೆ ಮೇಲೆ ಹಾಕಿದ್ನಲ್ಲ, ಅಂದು ಬಟ್ಟೆ ಎಲ್ಲ ವಾಶ್ ಆಗಿದೆ. ಅದು ನೋಡಿ, ಈ ಥರ ಒಂದು ಹಣ್ಣಲ್ಲೂ ತೇವಾಂಶ ಇರಬಾರ್ದು. ಇವಾಗ ಹಚ್ಚಿ ತೋರಿಸ್ತೀನಿ ನೋಡಿ. ಈ ಥರ ಹಚ್ಕೊತಾ ಇದ್ದೀನಿ. ಒಂದು ಹಣ್ಣಲ್ಲಿ ನಾನು 8 ಹೋಳು ಮಾಡ್ತಾಯಿದ್ದೀನಿ. ಯಾಕಂದರೆ ಚಿಕ್ಕದಾಗಿ ಹಾಕ್ಕೊತೀನಿ. ನಿಮ್ಗೆ ಯಾವ ಸೈಜ್ ಬೇಕಾದ್ರೆ ಆ ಸೈಜ್ಗೆ ಹಾಕ್ಕೊಳ್ಳಿ. ನಾನು 8 ಹೋಳು ಮಾಡ್ತಾಯಿದ್ದೀನಿ ಒಂದು ಹಣ್ಣಲ್ಲಿ. ನೀವು 2 ಹೋಳನ್ನು ಮಾಡ್ಕೊಬೋದು. ನಿಮ್ಗೆ ಯಾವ ಸೈಜ್ ಬೇಕಾದ್ರೆ ಆ ಸೈಜ್ ಉಪ್ಪಿನಕಾಯಿ ಹಾಕ್ಕೊಬೋದು. ಎಲ್ಲ ಹಚ್ಕೊಳೋಣ. ನೋಡಿ, ಹಚ್ಕೊತಾ ಇದ್ದೀನಿ. ಆ ಥರ ಹಚ್ಕೊಂಡು ನೋಡಿ ಹಚ್ತಾಯಿದ್ದೀನಿ. ಹಣ್ಣಲ್ಲಿ ಇದು ಹೋಳು ಯಾವ ಥರ ಇರುತ್ತೋ ಅದು ಬೇಗ ಮಾಗುತ್ತೆ. ಅದು ಹಣ್ಣು ಅಂತ ಅಂತಾರೆ. ನೋಡಿ, ನಮ್ಮ ಅಜ್ಜಿಯವ್ರೂ ಇದೇ ಥರ ಹಾಕ್ತಾಯಿದ್ದಿದ್ದು. ನೋಡಿ, ಎಲ್ಲ ಹಚ್ಕೊತಾ ಇದ್ದೀನಿ. ನೋಡಿ, ಮನೇಲಿ ಇಂಪಾರ್ಟೆಂಟ್ ಬೇಕಾಗಿರೋದೇ ಉಪ್ಪಿನಕಾಯಿ. ಉಪ್ಪಿನಕಾಯಿ ಇಲ್ಲದ್ರೆ ಊಟನೇ ಇಲ್ಲ ಅಂತಾರೆ. ಅದಕ್ಕೆ ನಾನು ಒಂದು ಉಪ್ಪಿನಕಾಯಿ ತೋಟದಾಗೆ ಅಕಸ್ಮಾತ್ ಖಾಲಿ ಆಗಿದ್ರೆ ನಾನು ಮಾರ್ಕೆಟಿಂದ ತರಿಸಿ ಉಪ್ಪಿನಕಾಯಿ ಹಾಕ್ಕೊತೀನಿ. ನೋಡಿ, ಇಲ್ಲಿ ರೆಡಿ ಆಗಿದೆ ಹೋಳು. ಈ ಹೋಳಿಗೆ ನಾನಿವಾಗ ನೋಡಿ ಎಲ್ಲ ಹಣ್ಣುಗಳೆಲ್ಲ ಹಚ್ಚಿ ಮತ್ತು ಹುರಿದು ಪುಡಿ ಮಾಡಿ ಅಂತಂದು ಸಾಸಿವೆ ಮತ್ತು ಮೆಂತ್ಯ ಪೌಡ್ರು ಹಾಕ್ಕೊಂಡೆ ನಾನು. ಮೆಂತ್ಯ ಪೌಡ್ರ್ ಹಾಕಿದ್ದೀನಿ. ನೆಕ್ಸ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹೋಳಿಗೆ ಎಷ್ಟು ಬೇಕೋ ನಮ್ಗೆ ಹುಳಿ ತಕ್ಕನಾಗಿ ಉಪ್ಪು ಹಾಕಬೇಕು. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಾಯಿತು. ಇವಾಗ ಅಚ್ಕಾರದ ಪುಡಿ ಹಾಕ್ಕೊಂಡೆ ನಾನು. ಮನೆಯಲ್ಲೇ ಮಾಡ್ಕೊಂಡಿರೋಂಥ ಇದು ಮೆಣಸಿನ ಪುಡಿ ಇದು. ನೆಕ್ಸ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನು ಅರಿಶಿಣ ಪುಡಿ. ಇದೆಲ್ಲ ಆಯಿತು. ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಚೆನ್ನಾಗಿ ಮಾಡ್ಕೋಬೇಕು. ಅಲ್ಲೇ ಒಂದೇ ಟೈಮ್ ನಾವು ಕ್ಲೀನಾಗಿ ಎಲ್ಲ ಹೋಳುಗಳಿಗೂ ಬೆರೆಯೋಂಗೆ ಮಿಕ್ಸ್ ಆಗಬೇಕದು. ನೋಡಿ, ಮಿಕ್ಸ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮನೆಗೂ ಉಪ್ಪಿನಕಾಯಿ ಯಾವ ರೀತಿ ಹಾಕ್ತಿರೋ ಗೊತ್ತಿಲ್ಲ ನನಗೆ. ನಾನು ಹಾಕೋ ರೀತಿಯೊಳಗೆ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಇವಾಗ ಒಂದು ಬಾಣಲಿ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡೆ. ನೋಡಿ, ಬಾಣಲಿ ಕಾಯ್ದಿದೆ. ಎಣ್ಣೆ ಹಾಕ್ಕೊತೀನಿ. ಇವಾಗ ಒಂದು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿದ ನಂತರ
ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ, ಸಾಸಿವೆ ಚಿಟ್ಲಿ ಅಂಥದ್ದು. ನೆಕ್ಸ್ಟ್ ಇದು ಜಜ್ಜೀರ ಅಂತ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪಿದು. ಇದು ಅಷ್ಟೇ ನೋಡಿ. ಇವಾಗ ಹಾಕ್ತೀನಿ. ಸಾಸಿವೆ ಚಿಟ್ಲ್ತಾ ಇದೆ, ಅದು ಹಾಕ್ಕೊಳ್ಳೋಣ ನೋಡಿ. ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ಕೊಂಡೆ ನಾನು. ಅದೆಲ್ಲ ಆಗಿದೆ ನೋಡಿ. ಚೆನ್ನಾಗಿ ಸ್ಟವ್ ಆಫ್ ಮಾಡ್ಕೊಬಿಡೋಣ ಹಾಕ್ಕೊಂಡು ನಾವು. ಸ್ಟವ್ ಆಫ್ ಮಾಡಿಕೊಂಡೆ. ನೆಕ್ಸ್ಟು ಆ ಒಗ್ಗರಣೆ ಆಗಿರೋದನ್ನು ನಾವು ಹೋಳಿಗೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಉಪ್ಪಿನಕಾಯಿ ಕೆಡಲ್ಲ. ಜಿಡ್ಡಿನ ಅಂಶ ಇದ್ದರೆ ಉಪ್ಪಿನಕಾಯಿ ಕೆಡಲ್ಲ ಅಂತ ಹಾಕ್ತಾಯಿದ್ದೀನಿ ನೋಡಿ. ಹೋಳಿಗೆ ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಮಿಕ್ಸ್ ಮಾಡ್ತೀನಿ ನೋಡಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಹೋಳನ್ನು ಬೆರೆಯೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಮಾತ್ರ ನಾವು ಸೋಗಿಸ್ಲೇಬಾರ್ದು. ಸ್ಪೂನಲ್ಲಿ ಮತ್ತು ಇದು ಒಂದು ಸ್ಪೂನ್ ಥರ ಇರೋದ್ರಲ್ಲೇ ನಾವು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಷ್ಟು ಚೆನ್ನಾಗಿ ಬೆರೆಯುತ್ತೆ ಹೋಳುಗಳಿಗೆ. ಹೋಳು ಕರೆಕ್ಟಾಗಿ ನಾವು ಎಷ್ಟು ಹಣ್ಣು ತೊಗೊಂಡಿರ್ತೀವೋ ಅಷ್ಟು ಹಣ್ಣಿಗೂ ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಬೇಕು ನೋಡಿ. ಹಾಕೈತೆ ನಾನೆಲ್ಲ ಮಿಕ್ಸ್ ಮಾಡಿಕೊಂಡೆ. ನಾನಿವಾಗ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಒಂದು ಡಬ್ಬಕ್ಕೆ ತುಂಬ್ಕೊತೀನಿ ನೋಡಿ. ಕ್ಲೀನಾಗಿ ಮಿಕ್ಸ್ ಆಯ್ತಿದು. ಚೆನ್ನಾಗಿರುತ್ತೆ ಮಾತ್ರ. ನಿಂಬೆಹಣ್ಣು ಉಪ್ಪಿನಕಾಯಿ ಇನ್ನೂ ತಿನ್ನೋಣ ಅನಿಸುತ್ತೆ ಮಾಡಿದ್ರೆ. ಈ ಮೊಸರು ಜೊತೆ ಅಂತ ತುಂಬಾ ಟೇಸ್ಟಿ ಇರುತ್ತೆ ಇದು ನೋಡಿ. ನಾನು ಡಬ್ಬ ತೊಗೊಂಡಿದ್ದೀನಿ. ಡಬ್ಬ ಯಾಕೆ ತೊಗೊಂಡಿದ್ದೀನಿ ಅಂದರೆ ಜಾಡಿ ಯೂಸ್ ಮಾಡೋ, ಜಾಡಿನೂ ಒಳ್ಳೆಯದೇ, ಆದರೆ ಜಾಡಿ ಒಳಗೆ ಗಾಳಿ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಡಬ್ಬಿ ಒಳಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಡಬ್ಬಿ ಒಳಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಎಲ್ಲ ಡಬ್ಬಿಗೆ ಹಾಕ್ಕೊತೀನಿ. ಈಗ ಡಬ್ಬಿಗೆ ಹಾಕ್ಕೊಬಿಟ್ಟು ಡೈಲಿ ಅದನ್ನು ಒಂದು ಸ್ಪೂನಲ್ಲಿ ನಾವು ಕಲಕ್ತಾ ಇರಬೇಕು. ಮಿಕ್ಸ್ ಮಾಡ್ತಾಯಿದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡು ಅದು ಮಾಗುತ್ತೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತೊಂದು ನಾನು ವಿಡಿಯೋ ಕೊಡ್ತಾಯಿರ್ತೀನಿ, ಇನ್ನಷ್ಟು ಬೇರೆ ಬೇರೆ ವಿಡಿಯೋ ಕೊಡ್ತಾಯಿರ್ತೀನಿ ನೋಡಿ. ಈ ಥರ ಆಗಿದೆ. ಎಲ್ಲ ಕ್ಲೋಸ್ ಮಾಡಿಕೊಂಡೆ. ಗಾಳಿ ಮಾತ್ರ ಬಿಡಲೇಬಾರ್ದು ಯಾವುದೇ ಕಾರಣಕ್ಕೂ. ನೀವು ಡೈಲಿ ಮಿಕ್ಸ್ ಮಾಡೋ ಸಂದರ್ಭದಲ್ಲಿ ಯಾವುದೇ ಗಾಳಿ ಏನೇ ಒಂದು ಸೊಳ್ಳೆ ಅದು ಹೋಗಿ ಅದ್ರ ಮೇಲೆ ಕೂರಬಾರ್ದು, ಮತ್ತು ಕೈ ಹಾಕಲೇಬಾರ್ದು ನೋಡಿ. ಈ ಥರ ಇದೆ. ಉಪ್ಪಿನಕಾಯಿ ತುಂಬಾ ಟೇಸ್ಟಿ ಇರುತ್ತೆ. ಇದು ನೋಡಿ, ಡಬ್ಬಿಗೆಲ್ಲ ಹಾಕಿದ್ದೀನಿ ನಾನು. ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ. ಈ ಡಬ್ಬಿ ಕ್ಲೋಸ್ ಮಾಡಿಕೊಂಡು ನಾನು ಎತ್ತಿಡ್ತೀನಿ. ಇದು ಮಾಗಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ತಿಂಗಳನ್ಗಟ್ಟಲೆ ಕೆಡಲ್ಲ. ಥ್ಯಾಂಕ್ ಯು.